ಶುಭೋದಯ. ಕ್ರಿಸ್ತನು ಈ ಮನೆಯ ಶಿರಸ್ಸಾಗಿದ್ದಾನೆ. ಪ್ರತಿ ಊಟದ ಸಮಯದಲ್ಲಿ ಕಾಣದ ಅತಿಥಿಯಾಗಿದ್ದಾನೆ. ಪ್ರತಿ ಸಂಭಾಷಣೆಯಲ್ಲಿಯೂ ಮೌನವಾಗಿ ಆಲಿಸುವವನಾಗಿದ್ದಾನೆ. ಎಲ್ಲರೂ ಈ ಸಾಲುಗಳನ್ನ ಕೇಳಿರಬಹುದು. ನಮ್ಮ ದೈನಂದಿನ ಜೀವಿತದಲ್ಲೂ ಅನೇಕ ಮಂದಿ ನಮಗೆ ಕಾಣದಿರುವ ಹಾಗೆ ನಮ್ಮನ್ನ ನೋಡುತ್ತಿದ್ದಾರೆ. ಮೌನವಾಗಿ ನಮ್ಮ ಮಾತುಗಳನ್ನ ಆಲಿಸುತ್ತಾ ಇದ್ದಾರೆ. ನಮ್ಮ ನಡವಳಿಕೆಗಳನ್ನ ಗಮನಿಸುತ್ತಿದ್ದಾರೆ. ನಾವು ನಿಜವಾಗಿಯೂ ಸಾಕ್ಷಿಯುಳ್ಳ ಬದುಕನ್ನ ಬದುಕುತ್ತಲಿದ್ದೇವಾ? ಈ ವಾರ ಕೆಲವೊಂದು ಉದಾಹರಣೆಗಳೊಟ್ಟಿಗೆ ಈ ವಿಷಯವನ್ನ ನಾವು ಧ್ಯಾನಿಸೋಣ. ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಒಂದು ಆಳವಾದಂತ ವ್ಯಂಗ್ಯವಿದೆ. ದೇವರಿಂದ ಆರಿಸಲ್ಪಟ್ಟವನಾದ, ಒಡಂಬಡಿಕೆಯ ವಾಗ್ದಾನಗಳನ್ನು ಪಡೆದವನಾದ ಮತ್ತು ಜನಾಂಗಗಳಿಗೆ ಆಶೀರ್ವಾದವಾಗುವಂತೆ ಕರೆಯಲ್ಪಟ್ಟವನಾದ ಅಬ್ರಹಾಮನೇ ಒಬ್ಬ ದೇವರನ್ನ ಅರಿಯದೇ ಇರುವಂತಹ ರಾಜನಿಂದ ಗದರಿಸಲ್ಪಡುವವನಾಗುತ್ತಾನೆ. ದೇವರ ಮಹಿಮೆಗೆ ಸಾಕ್ಷಿಯಾಗುವ ಬದಲು ಅಬ್ರಹಾಮನ ಭಯವು ದೇವರ ಮಹಿಮೆಯನ್ನ ಮರೆಮಾಡುತ್ತದೆ. ಅಬ್ರಹಾಮನು ದೇವರನ್ನು ನಂಬಲು ಬೇಕಾದ ಎಲ್ಲಾ ಕಾರಣಗಳು ಇದ್ದವು. ದೇವರು ಅವನನ್ನು ಊರಿನಿಂದ ಕರೆದು ತಂದನು. ಬರಗಾಲದಲ್ಲಿ ಅವನನ್ನು ಕಾಪಾಡಿದನು. ಬಲಿಷ್ಠ ರಾಜರ ಕೈಯಿಂದ ಅವನನ್ನು ಬಿಡಿಸಿದನು ಮತ್ತು ತನ್ನ ಒಡಂಬಡಿಕೆಯ ವಾಗ್ದಾನಗಳನ್ನ ಪುನಃ ದೃಢಪಡಿಸಿದನು. ಆದರೂ ಅಬ್ರಹಾಮನು ಗೆರಾರಿಗೆ ಬಂದಾಗ ಅವನ ನಂಬಿಕೆಗಿಂತ ಭಯವೇ ಹೆಚ್ಚು ಪ್ರಬಲವಾಯಿತು. ಸಾರಳ ಸೌಂದರ್ಯದ ಕಾರಣ ಜನರು ತನ್ನನ್ನು ಕೊಂದಾರು ಅನ್ನುವುದನ್ನ ಊಹಿಸಿ ಅವಳು ತನ್ನ ಹೆಂಡತಿಯಲ್ಲ, ತನ್ನ ಸಹೋದರಿ ಎಂದು ಹೇಳುವ ಮೂಲಕ ಮೋಸಕ್ಕೆ ಆಶ್ರಯ ಪಡುತ್ತಾನೆ. ಇಲ್ಲಿ ಗಮನಾರ್ಹವಾದದ್ದೇನೆಂದ್ರೆ ಅಬ್ರಹಾಮನ ವೈಫಲ್ಯ ಅಲ್ಲ, ಅಭಿಮೇಲಕನ ಪ್ರತಿಕ್ರಿಯೆ. ದೇವರು ಕನಸಿನಲ್ಲಿ ಅಭಿಮೇಲಕನನ್ನ ಎಚ್ಚರಿಸಿದಾಗ ಆ ರಾಜನು ಪ್ರಾಮಾಣಿಕತೆ ಮತ್ತು ದೇವ ಭಯದಿಂದ ಪ್ರತಿಕ್ರಿಯಿಸುತ್ತಾನೆ. ಅವನು ಅಬ್ರಹಾಮನನ್ನ ಕರೆಸಿ, ನೀನು ನಮಗೆ ಮಾಡಿದ್ದೇನು? ನಾವು ಯಾವ ತಪ್ಪು ಮಾಡಿದ್ದರಿಂದ ನೀನು ನನ್ನನ್ನು, ನನ್ನ ರಾಜ್ಯವನ್ನು ಮಹಾಪಾತಕಕ್ಕೆ ಒಳಪಡಿಸಿದಿ? ಮಾಡಬಾರದ ಕಾರ್ಯಗಳನ್ನ ನನಗೆ ಮಾಡಿದೆ ಎಂಬುದಾಗಿ ಹೇಳುತ್ತಾನೆ. ದೇವರನ್ನ ತಿಳಿದವನಾಗಿದ್ದರೂ ಸಹ ಹೊರಗಿನವನು ಒಬ್ಬ ನೈತಿಕ ಧ್ವನಿಯಾಗುತ್ತಾನೆ. ದೇವರಿಂದ ಆರಿಸಲ್ಪಟ್ಟ ಸೇವಕನು ನಾಚಿಕೆಯಿಂದ ಮೌನವಾಗಿ ನಿಲ್ಲುತ್ತಾನೆ. ಈ ಭಾಗವು ಪ್ರತಿಯೊಬ್ಬ ವಿಶ್ವಾಸಿಯ ಮುಂದೆಯೂ ಒಂದು ಅಸೌಖ್ಯಕರವಾದ ಪ್ರಶ್ನೆಯನ್ನ ಇಡುತ್ತದೆ. ದೇವರನ್ನ ತಿಳಿಯದವರು ದೇವರನ್ನು ತಿಳಿದವರಿಂದ ಹೆಚ್ಚಿನ ಪ್ರಾಮಾಣಿಕತೆಯನ್ನ ನಿರೀಕ್ಷಿಸುವಾಗ ಏನಾಗ್ತದೆ? ನಮ್ಮ ಸುತ್ತಮುತ್ತಲಿರುವ ಜನರು ಎಂದಿಗೂ ಒಂದು ಸಂದೇಶವನ್ನ ಬೋಧಿಸದೆ ಇರಬಹುದು. ಆದರೆ ನಾವು ಹೇಗೆ ಮಾತನಾಡುತ್ತೇವೆ, ಇತರರನ್ನ ಹೇಗೆ ನಡೆಸಿಕೊಳ್ಳುತ್ತೇವೆ, ಹೇಗೆ ಎಲ್ಲವನ್ನ ನಿರ್ವಹಿಸುತ್ತೇವೆ, ಒತ್ತಡದ ಸಂದರ್ಭಗಳಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತು ನಮ್ಮ ನಂಬಿಕೆಯು ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಯೋಗಿಕವಾದ ವ್ಯತ್ಯಾಸವನ್ನ ಉಂಟು ಮಾಡುತ್ತದೆಯೇ ಎಂಬುದನ್ನ ಮೌನವಾಗಿ ಗಮನಿಸುತ್ತಿರುತ್ತಾರೆ. ಅವರು ಬಹಿರಂಗವಾಗಿ ನಮ್ಮನ್ನು ಟೀಕಿಸದೆ ಇರಬಹುದು, ಆದರೆ ಅವರು ನಮ್ಮನ್ನು ಗಮನಿಸುತ್ತಲೇ ಇರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಾಕ್ಷಿ ಜೀವನಕ್ಕೆ ಅತಿ ದೊಡ್ಡ ಅಪಾಯವು ಬಹಿರಂಗವಾದ ಬಂಡಾಯವಲ್ಲ, ಆದರೆ ಅಡಗಿರುವ ಭಯವಾಗಿದೆ. ತಿರಸ್ಕಾರದ ಭಯ, ಗೌರವ ಕಳೆದುಕೊಳ್ಳುವ ಭಯ, ಅವಕಾಶಗಳನ್ನು ಕಳೆದುಕೊಳ್ಳುವ ಭಯ, ಮನುಷ್ಯರ ಭಯ. ಅಬ್ರಹಾಮನಂತೆ ನಾವು ಸಹ ಬದುಕುಳಿಯಲು ಅಗತ್ಯವೆಂದುಕೊಂಡು ಸಣ್ಣ ಸಣ್ಣ ರಾಜಿಗಳನ್ನ ಸಮರ್ಥಿಸಿಕೊಳ್ಳಬಹುದು. ಆದರೆ ಪ್ರತಿಯೊಂದು ರಾಜಿಯು ನಮ್ಮನ್ನು ಗಮನಿಸುತ್ತಿರುವ ಲೋಕಕ್ಕೆ ನಮ್ಮ ಭರವಸೆಯು ಸಂಪೂರ್ಣವಾಗಿ ದೇವರ ಮೇಲೆ ಇಲ್ಲ ಎಂಬ ಸಂದೇಶವನ್ನ ಗುಸುಗುಸು ಆಗಿ ಹೇಳುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ ದೇವರು ಅಬ್ರಹಾಮನನ್ನ ಕೈ ಬಿಡಲಿಲ್ಲ. ದೇವರ ಒಡಂಬಡಿಕೆಯು ಅಬ್ರಹಾಮನ ಪರಿಪೂರ್ಣತೆಯ ಮೇಲೆ ಅಲ್ಲ, ದೇವರ ನಂಬಿಗಸ್ತಿಕೆಯ ಮೇಲೆ ಸ್ಥಿರವಾಗಿದ್ದ ಕಾರಣ ಅದು ಅಚಲವಾಗಿ ಉಳಿಯುತ್ತದೆ. ದೇವರ ಕೃಪೆಯು ಅಬ್ರಹಾಮನನ್ನು ಪುನಃ ಸ್ಥಾಪಿಸುತ್ತದೆ, ಆದರೆ ಆ ಘಟನೆಯ ಗುರುತು ಅವನ ಜೀವನದಲ್ಲಿ ಉಳಿದಿದ್ದಿರಬಹುದು. ಅದು ನಾವು ದೇವರ ಬಗ್ಗೆ ಹೇಳಿಕೊಳ್ಳುವ ಪ್ರತಿಯೊಂದು ವಿಷಯವನ್ನು ನಮ್ಮ ಜೀವನವು ನಿರಂತರವಾಗಿ ಇತರರಿಗೆ ತಿಳಿಸುತ್ತಲಿರುತ್ತದೆ. ಇದನ್ನ ನಾವು ನೆನಪಿಸುವ ಒಂದು ಸ್ಮರಣೆಯಾಗಿರುತ್ತದೆ ಈ ದಿನದ ವಾಕ್ಯ ಭಾಗ. ಅಲ್ಲಿಗೆ ನನ್ನ ನಡತೆಯು ಜನರನ್ನು ದೇವರು ನಂಬುವಂತೆ ಆಹ್ವಾನಿಸುತ್ತಿದೆಯೇ ಅಥವಾ ನನ್ನ ನಂಬಿಕೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಿಸುತ್ತಿದೆಯೇ? ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.